ಜನರ ಪಾಲಿಗಂತೂ ವಿಷವಾಗ್ತಾ ಇದೆ ಮೈಕ್ರೋ ಫೈನಾನ್ಸ್. ಕಡು ಬಡವರಿಗೆ ಕಿರುಕುಳ, ಅಮಾಯಕರು ಕಣ್ಣೀರಿಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಸಿಡಿದೆದ್ದ ಕೃಷಿ ಕೂಲಿಕಾರರ ಸಂಘ ರಾಜ್ಯದಾದ್ಯಂತ ಅನೇಕ ಕಡೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಸೂಸೈಡ್ ಕೇಸ್ಗಳು ಹೆಚ್ಚಾಗ್ತಿವೆ. ಕಿರುಕುಳದಿಂದಾಗಿ ಮನೆ ಬಿಟ್ಟು ಹೋಗ್ತಿದ್ದಾರೆ, ಊರು ಬಿಟ್ಟು ಹೋಗ್ತಿದ್ದಾರೆ. ಸದ್ಯಕ್ಕೆ ಮಂಡ್ಯದಲ್ಲಿ ಈಗ ಸಿಡಿದೆದ್ದಿದೆ ಕೃಷಿ ಕೂಲಿಕಾರರ ಸಂಘ. ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಪುಟ್ಟಮಾದು ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ಧರ್ಮಸ್ಥಳ ಸಂಘ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಿ ಅಂತ ಆಗ್ರಹಿಸಿದ್ದಾರೆ. ಆರ್ಬಿಐನ ನಿರ್ದೇಶನದಂತೆ ಕೂಲಿಕಾರರಿಗೆ ಸಾಲ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ರೀತಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಸಿಕ್ಬಿಡ್ತು ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಅವರ ಹಾವಳಿಗೆ ಜನಸಾಮಾನ್ಯರು ಒಳಗಾಗೋ ತಪ್ಪುತ್ತೆ. ಹೀಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಆರ್ಬಿಐ ರೂಲ್ಸ್ಗಳ ಪ್ರಕಾರವಾಗಿ ಸಾಲ ಕೊಡಬೇಕು, ವಸೂಲಿ ಮಾಡಬೇಕು. ಬಟ್ ಈ ಮೈಕ್ರೋ ಫೈನಾನ್ಸ್ ಅವರು ಎಲ್ಲ ನಿಯಮಗಳನ್ನ ಗಾಳಿ ತೂರಿ ಬೇಕಾಬಿಟ್ಟಿಯಾಗಿ ಸಾಲ ಕೊಡೋದು, ವಸೂಲಿ ಮಾಡೋದು, ಅವ್ರ ಮನ್ಸಿಗೆ ಬಂದಂಗೆ ಮನ್ಸೋ ಇಚ್ಛೆ ಈ ರೀತಿ ಕಿರುಕುಳ ಕೊಡ್ತಿದ್ದಾರೆ. ಹೀಗಾಗಿ ಅದೆಲ್ಲವನ್ನ ಬಗೆಹರಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಊರು ಖಾಲಿ ಮಾಡುತ್ತಿರುವ ರೈತ ಕೂಲಿಕಾರರನ್ನ ತಡೆಗಟ್ಟಿ ಜಿಲ್ಲೆಯ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಪ್ರಾಣದ ಸಂಘಗಳ ಹಾವಳಿ ತಪ್ಪಲೇಬೇಕು. ಧರ್ಮಸ್ಥಳ ಸಂಘದ ಹಾವಳಿ ತಪ್ಪಲೇಬೇಕು. ಮಾಡುವ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ. ಎಲ್ಲ ಬಡವರಿಗೂ ಸಾಲ ಸೌಲಭ್ಯ ಸಿಗಲೇಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿ ಬೇಡವೇ ಬೇಡ. 20-30% ಬಡ್ಡಿ ಬೇಡವೇ ಬೇಡ. ಕೂಲಿಕಾರರ ಬಗ್ಗೆ ಕಾಳಜಿರದ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ 25 ಲಕ್ಷ ಪರಿಹಾರ ನೀಡಲೇಬೇಕು. ಕೂಲಿಕಾರರ ಹೋರಾಟಕ್ಕೆ ಜಯವಾಗಲಿ. ಹೋರಾಟಕ್ಕೆ ಜಯವಾಗಲಿ. ಕೂಲಿಕಾರರ ಬೇಡಿಕೆ ಸೇರಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಕೊಡಿಸೋದು ಅತ್ಯಂತ ಖಂಡನೀಯವಾದದ್ದು. ಇದನ್ನು ವಾಪಸ್ ತಕೊಳ್ಳಿಕ್ಕೆ ಆಗಬೇಕು. ಆರ್ಬಿಐನವರು ನಿಯಂತ್ರಣವನ್ನ ಇಟ್ಟು ಆರ್ಬಿಐ ನಿಯಮಾವಳಿಗಳನ್ನ ಎಲ್ಲ ಜಿಲ್ಲೆ ಎಲ್ಲ ಕಚೇರಿಗಳ ಮುಂದೆ ಪ್ರಕಟಣೆ ಮಾಡಬೇಕು. ಏನೇನು ಸಾಲ ಕೊಡ್ಲಿಕ್ಕೆ ಇದು ನಿಯಮಗಳಿದಾವು ಅನ್ನುವಂಥದ್ದನ್ನ ಅವರು ಇಡೀ ಜಿಲ್ಲೆ ಒಳಗಡೆ ಎಲ್ಲ ಅಧಿಕಾರಿಗಳ ಕಚೇರಿ ಮುಂದೆ ಪ್ರಕಟಣೆ ಮಾಡಬೇಕು. ಅದರ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾವಿವತ್ತು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ತಕ್ಷಣದಲ್ಲಿ ಒಂದು ಸಭೆ ಕರೆದು ಮುಂದೆ ಆಗುವಂತ ಘಟನೆಯನ್ನ ತಪ್ಪಿಸ್ಬೇಕು ಅನ್ನುವಂಥ ಒತ್ತಾಯದ ಮೇಲೆ ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಮೂಲಕ ನಮ್ಮ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಕೊಡಿಸೋದು ಅತ್ಯಂತ ಖಂಡನೀಯವಾದದ್ದು. ಇದನ್ನು ವಾಪಸ್ ತಕೊಳ್ಳಿಕ್ಕೆ ಆಗಬೇಕು. ಆರ್ಬಿಐನವರು ನಿಯಂತ್ರಣವನ್ನ ಇಟ್ಟು ಆರ್ಬಿಐ ನಿಯಮಾವಳಿಗಳನ್ನ ಎಲ್ಲ ಜಿಲ್ಲೆ ಎಲ್ಲ ಕಚೇರಿಗಳ ಮುಂದೆ ಪ್ರಕಟಣೆ ಮಾಡಬೇಕು. ಏನೇನು ಸಾಲ ಕೊಡ್ಲಿಕ್ಕೆ ಇದು ನಿಯಮಗಳಿದಾವು ಅನ್ನುವಂಥದ್ದನ್ನ ಅವರು ಇಡೀ ಜಿಲ್ಲೆ ಒಳಗಡೆ ಎಲ್ಲ ಅಧಿಕಾರಿಗಳ ಕಚೇರಿ ಮುಂದೆ ಪ್ರಕಟಣೆ ಮಾಡಬೇಕು. ಅದರ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾವಿವತ್ತು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ತಕ್ಷಣದಲ್ಲಿ ಒಂದು ಸಭೆ ಕರೆದು ಮುಂದೆ ಆಗುವಂತ ಘಟನೆಯನ್ನ ತಪ್ಪಿಸ್ಬೇಕು ಅನ್ನುವಂಥ ಒತ್ತಾಯದ ಮೇಲೆ ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಮೂಲಕ ನಮ್ಮ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್